ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬನ್ನಿ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ನಾನಂತೂ ಸೂಪರ್ ಆಗಿದ್ದೀನಿ. ಇವತ್ತು ಬಿಗ್ ಬಾಸ್ದು ಗ್ರ್ಯಾಂಡ್ ಫಿನಾಲೆ ಇದೆ. ನನಗಂತೂ ತುಂಬಾ ಖುಷಿ ಆಗ್ತಾಯಿದೆ. ಯಾರು ಗೆಲ್ತಾರೋ, ಯಾರು ನಮಗೇ ಇಲ್ಲಿ ಆಚೆ ಇರೋರಿಗೆ ಇಷ್ಟು ಡೌಡೌಕೆ ಆಗ್ತಾಯಿದೆ, ಇನ್ನು ಒಳಗಡೆ ಇರೋರಿಗೆ ಎಷ್ಟು ಡೌಡೌಕೆ ಆಗ್ತಾಯಿದೆ ಅಂತ ಗೊತ್ತಿಲ್ಲ. ಅದಕ್ಕೆ ನಾನು ಇವಾಗ ಅಮಾವಾಸ್ಯೆನೂ ಇವತ್ತು ಒಳ್ಳೆ ದಿನ ಅಲ್ವಾ, ಯಾರು ಗೆಲ್ತಾರೋ ಏನೋ ಅಂತ ಹೇಳಿ ಕ್ಯೂರಿಯಾಸಿಟಿ ಅಂತೂ ತುಂಬಾ ಇದೆ. ನಮಗಂತೂ ಗಿಲ್ಲಿ ಅಣ್ಣನೇ ಗೆಲ್ಲಬೇಕು ಅಂತ ವೋಟ್ ಮಾಡಿದ್ದೀವಿ. ನೋಡೋಣ ಯಾರು ಗೆಲ್ತಾರೋ ಯಾರು ಬಿಡ್ತಾರೋ ಅಂತ ಗೊತ್ತಾಗ್ತಾ ಇಲ್ಲ ಇನ್ನು. ನೋಡೋಣ, ದೇವ್ರ ಮೇಲೆ ಭಾರ ಹಾಕಿ ಇವತ್ತು ಅಮಾವಾಸ್ಯೆ ಇರೋದ್ರಿಂದ ನಾನು ಬೇಗನೆ ಎದ್ದು ಪೂಜೆ ಅದೆಲ್ಲ ಮಾಡಿ ಬೇಡ್ಕೊಂಡಿದ್ದೀನಿ ಗಿಲ್ಲಿ ಅಣ್ಣನೇ ಗೆಲ್ಲಬೇಕು ಅಂತ ಹೇಳಿ. ಇವತ್ತು ತುಪ್ಪದ ದೀಪ ಬೇರೆ ಹಚ್ಚಿದ್ದೀನಿ ದೇವರಿಗೆ, ಗಿಲ್ಲಿ ಅಣ್ಣನೇ ಗೆಲ್ಲಲಿ ಅಂತ ಹೇಳಿ. ನೋಡೋಣ, ದೇವ್ರ ದಯ ಮೇಲೆ ಬೇಡ್ಕೊಂಡಿದ್ದೀನಿ ಏನಾಗುತ್ತೋ ಅಂತ. ಗಿಲ್ಲಿ ಅಣ್ಣನೇ ಗೆಲ್ಲಬೇಕು. ನನಗಂತೂ ಫುಲ್ ಖುಷಿ ಆಗ್ಬಿಡುತ್ತೆ ಗಿಲ್ಲಿ ಅಣ್ಣ ಗೆದ್ದರೆ. ಅದಕ್ಕೆ ಇವಾಗ ಅವ್ರು ಗೆಲ್ಲೋದೊಂದೇ ನೋಡಬೇಕಾಗಿದೆ ಇವಾಗ ನಾನು. ಅದಕ್ಕೆ ತುಂಬಾ ಖುಷಿ ಆಗ್ತಾಯಿದೆ. ನನಗೆ ಏನು ಮಾತಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಇವತ್ತು ಗ್ರ್ಯಾಂಡ್ ಫಿನಾಲೆ ಇದೆ 6 ಗಂಟೆಗೆ. ಅದಕ್ಕೆ ನಾನು ಎಲ್ಲ ಪೂಜೆ ಅದೆಲ್ಲ ಮಾಡಿದೆ. ಇವಾಗ ನೋಡಿ ಫ್ರೆಂಡ್ಸ್ ಹೆಂಗೆ ಮಾಡಿದ್ದೀನಿ ಪೂಜೆ ಅಂತ ಹೇಳಿ ಮತ್ತೆ ಸಿಗ್ತೀನಿ ನಿಮಗೆ. ಬೆಳಗ್ಗೆನೇ ಎದ್ದು ಪೂಜೆ ಅದೆಲ್ಲ ಮಾಡಿದೆ. ಗಿಲ್ಲಿ ಅಣ್ಣನೇ ಗೆಲ್ಲಬೇಕು ಅಂತ ಹೇಳಿ ಬೇಡ್ಕೊಂಡ್ವಿ. ನೋಡಿ ಬೆಳಗ್ಗೆನೇ ಎಲ್ಲ ಪೂಜೆ ಆಯಿತು. ಇವತ್ತು ಅಮಾವಾಸ್ಯೆ ಚೊಲ್ಲೋ ದಿನ ಅಂತ ಹೇಳಿ ನಾವು ಬೇಡ್ಕೊಂಡಿರೋವೆಲ್ಲ ನಿಜ ಆಗುತ್ತೆ ಅಂತ ಹೇಳಿ ಬೇಡ್ಕೊಂಡು ಆಚೆ ಹೋಗೋದಾಗಿತ್ತು. ಮಧ್ಯಾಹ್ನ ಬೇಗನೆ ಬಂದ್ವಿ. ಆಚೆ ಹೋಗಿ ಬೇಗನೆ ಬಂದು ಬೇಗನೆ ಟಿ ವಿ ಹಚ್ಚಬೇಕು ಅಂತ ಹೇಳಿ ಟೈಮ್ ಆಗಲೇ 5:30 ಆಗಿತ್ತು. ಅದಕ್ಕೆ 1:30 ಗಂಟೆ ಇದೆ ಅಂತ ಹೇಳಿ ಬೇಗನೆ ಬಂದು ಟಿ ವಿ ಹಚ್ಚಿದೆ. ನನಗಂತೂ ಫುಲ್ ಎಕ್ಸೈಟ್ಮೆಂಟ್ ಆಗಿದ್ದೀನಿ, ಯಾಕಂದರೆ ನೋಡಬೇಕು ನಾನು ಗಿಲ್ಲಿ ಅವರನ್ನು ಅಂತ ಹೇಳಿ. ಫ್ರೆಂಡ್ಸ್, ಇವಾಗ ಹೋಗಿ ಬಂದ್ವಿ ನಾವು. ಬೇಗನೆ ಹೋಗಿ ಬಂದ್ವಿ, ಯಾಕಂದರೆ ಬಿಗ್ ಬಾಸ್ ಗ್ರ್ಯಾಂಡ್ ಫಿನಾಲೆ ಇರೋದ್ರಿಂದ ಬೇಗನೆ ಹೋಗಿ ಬರಬೇಕು ಅಂತ ಹೇಳಿ ಬೇಗನೆ ಹೋಗಿ ಇವಾಗ 5:30 ಆಯಿತು ನೋಡಿ ಫ್ರೆಂಡ್ಸ್. ಬಂದ್ವಿ ನಾವು. ಇವಾಗ ಟಿ ವಿ ಹಚ್ಚಿ ನೋಡೋಣ ಯಾರು ವಿನ್ನರ್ ಆಗ್ತಾರೆ ಅಂತ ಹೇಳಿಬಿಟ್ಟು ಕಾತುರ ಇದೆ. ನೋಡೋಣ, ಬೇಗ ಬಂದ್ವಿ. ಅರ್ಜೆಂಟಲ್ಲಿ ಹೋಗೋದು ವಿಡಿಯೋ ಮಾಡೋಕ್ಕಾಗಲಿಲ್ಲ, ಬಂದ ಮೇಲೆ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಈಗ ಬೇಗ ಇನ್ನೂ ಟೈಮ್ ಇದೆ ಅಂತ ಹೇಳಿ ಮಾಡ್ತಾಯಿದ್ದೀನಿ ಇವಾಗ. ಬನ್ನಿ ಫ್ರೆಂಡ್ಸ್, ನೋಡೋಣ ಟಿ ವಿ ನೋಡೋಣ. ಹಾಗೆ ಸಾಯಂಕಾಲನೂ ದೀಪ ಅದೆಲ್ಲ ಹಚ್ಚಿದೆ. ಇನ್ನೂ ಟೈಮ್ ಇತ್ತು. ಬೇಗ ಗಿಲ್ಲಿ ಅಣ್ಣನೇ ಗೆಲ್ಲಬೇಕು ಅಂತ ಹೇಳಿ ಬೇಡಿಕೊಂಡು ಹಚ್ಚಿದೆ ಟಿ ವಿನ. ಇದು ಅನುಬಂಧ ಮೇಕವರಿಂಗ್ ಇತ್ತು, ಅದನ್ನೆಲ್ಲ ನೋಡಿಕೊಂಡು ಬಂತು ನೋಡಿ. ಬಿಗ್ ಬಾಸ್ ಅಂತೂ ಸ್ಟಾರ್ಟ್ ಆಗೇ ಬಿಡ್ತು. ನಾನಂತೂ ಒಂದು ಸ್ವಲ್ಪನೂ ಮಿಸ್ ಮಾಡಿಲ್ಲ, ಹಾಗೆ ನೋಡ್ತಾಯಿದ್ದೆ. ಬಿಗ್ ಬಾಸಲ್ಲಿ ಸುದೀಪ್ ಅಣ್ಣ ಎಂಟ್ರಿ ಕೊಟ್ಟರು. ನನಗಂತೂ ಫುಲ್ ಖುಷಿ ಆಯಿತು. ಅದನ್ನೆಲ್ಲ ನೋಡಿಬಿಟ್ಟು ವಿನ್ನರ್ ಘೋಷಣೆ ಅಂತೂ ಲಾಸ್ಟಿಗೆ ಅಂತ ಗೊತ್ತಾಯಿತು. ಇವಾಗಂತೂ ಹಾಗೆ ನೋಡ್ತಾಯಿದ್ದೀನಿ ಯಾರ್ಯಾರು ಹೋಗ್ತಾಯಿದ್ದಾರೆ ಯಾರ್ಯಾರು ಇಲ್ಲ ಅಂತ ಹೇಳಿಬಿಟ್ಟು ಎಲ್ಲವನ್ನೂ ಹಾಕಿದ್ದೀನಿ ಪೋಸ್ಟಲ್ಲಿ. ಇವಾಗ ಯಾರು ವಿನ್ನರ್ ಆಗ್ತಾರೆ ಅಂತ ಹೇಳಿ ಕಾಯೋ ಅಷ್ಟೊತ್ತಿಗೆ ನನಗಂತೂ ಎದೆ ಡಬ ಡಬ ಅಂತ ಬಡಿತಾ ಇತ್ತು, ಯಾರು ವಿನ್ ಆಗ್ತಾರೋ ಏನೋ ಅಂತ ಹೇಳಿಬಿಟ್ಟು. ಫೈನಲಿ ಗಿಲ್ಲಿ ಅಣ್ಣನೇ ವಿನ್ನರ್ ಆಗಿದ್ದು. ನಿಮ್ಗೆ ಹೆಂಗೆ ಅನ್ನಿಸ್ತು ಅಂತ ಹೇಳಿಬಿಟ್ಟು ನನಗೆ ಕಮೆಂಟ್ ಮೂಲಕ ತಿಳಿಸಿ. ನಮಗಂತೂ ತುಂಬಾ ಖುಷಿ ಆಯಿತು. ಗಿಲ್ಲಿ ಅಣ್ಣನ ಲುಕ್ ನೋಡಿ, ಡ್ಯಾನ್ಸ್ ನೋಡಿ ಅವರೇ ವಿನ್ ಆಗಿದ್ದು ತುಂಬಾ ಖುಷಿ ಆಯಿತು. ಇದು ಬಿಗ್ ಬಾಸ್ ಸೀಸನ್ 12ರ ವಿನ್ನರ್ ಗಿಲ್ಲಿ ನಟ. ಕಾಮಿಡಿ ಕಿಲಾಡಿಯಲ್ಲಿ ತುಂಬಾ ಹೆಸರು ಮಾಡಿದ ಗಿಲ್ಲಿ ನಟ ಅಣ್ಣ ವಿನ್ನರ್ ಆದರೂ ತುಂಬಾ ಖುಷಿ ಆಯಿತು ನಮಗೂ. ನಿಮಗೆ ಹೆಂಗೆ ಅನ್ನಿಸ್ತು ಅಂತ ಹೇಳಿ ನನಗೆ ಕಮೆಂಟ್ ಮೂಲಕ ತಿಳಿಸಿ. ನನಗಂತೂ ಫುಲ್ ಖುಷಿ ಆಯಿತು. ಅಂದ್ಕೊಂಡಿದ್ದೆ ನಾನು ಇವತ್ತು ಬೆಳಗ್ಗೆನೇ ಅಂದ್ಕೊಂಡಿದ್ದೆ ಗಿಲ್ಲಿ ಅಣ್ಣನೇ ಗೆಲ್ಲಬೇಕು ಅಂತ ಹೇಳಿ. ಫೈನಲಿ ಇವತ್ತಿನ ವಿನ್ನರ್ ಬಂದು ಗಿಲ್ಲಿ ಅಣ್ಣನೇ. ನಿಮ್ಗೆ ಹೆಂಗೆ ಅನ್ನಿಸ್ತು ಅಂತ ಹೇಳಿ ನನಗೆ ಕಮೆಂಟ್ ಮೂಲಕ ತಿಳಿಸಿ. ನಾನು ಇಷ್ಟೊತ್ತಿನ ಮಟ್ಟ ಕುಂತು ಟಿ ವಿ ನೋಡಿ ವಿನ್ ಆಗಿದ್ದಕ್ಕೆ ಖುಷಿಯಲ್ಲಿ ಮಲಗ್ತಾ ಇದ್ದೀನಿ ಇವತ್ತು. ನಿಮ್ಗೆ ಏನು ಅನ್ನಿಸ್ತು ಅಂತ ಹೇಳಿ ಕಮೆಂಟ್ ಮೂಲಕ ತಿಳಿಸಿ. ಮತ್ತೆ ನಾಳೆ ಸಿಗ್ತೀನಿ. ಬಾಯ್.